ಸೊ ಪಿಜ್ಜಾಗೆ ಮೇಲ್ಗಡೆ ಟಾಪಿಂಗ್ಸ್ ಹಾಕ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಈರುಳ್ಳಿ ಹಾಕ್ಕೊಳ್ಳಿ. ಇದು ಎಲ್ಲ ನಮ್ಮ ಸ್ಟೈಲು, ನಮ್ಮ ಮಂಡ್ಯ ಸ್ಟೈಲಲ್ಲಿ ಮಾಡ್ತೀನಿ. ಅವ್ರ ಥರ ಎಲ್ಲ ಮಾಡೋಕ್ಕಾಗಲ್ಲ. ನೋಡಿರಿ, ಒಂದು ಪಿಜ್ಜಾ ಬಂದ್ಬಿಟ್ಟು 300 ರೂಪಾಯಿ 400 ರೂಪಾಯಿ ಅಂತಾರೆ. ನಾನು ನಿಮ್ಗೆ 300 ರೂಪಾಯಲ್ಲಿ ಒಂದು 10 ಪಿಜ್ಜಾ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ. ಟೊಮೊಟೊ ಹಾಕ್ಕೊಳ್ಳಿ, ಕಾರ್ನ್ ಹಾಕಿ. ಓಕೆ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಹೆಲ್ತಿಯಾಗಿ ಮಾಡಿ. ಆಚೆ ಕಡೆ ಹೆಂಗೆ ಮಾಡಿರ್ತಾರಂತ ನಮ್ಗೆ ಗೊತ್ತಿರಲ್ಲ, ಬಟ್ ನಾವೇ ಮಾಡಿದ್ರೆ ಹೆಲ್ತಿಯಾಗಿರುತ್ತೆ. ಸ್ವಲ್ಪ ಚಿಲ್ಲಿ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಆಯಿಲ್ ಬೇಕು, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ನೆಕ್ಸ್ಟ್ ಸಾಲ್ಟ್ ಹಾಕ್ಕೊಳ್ಳಿ. ಟಾಪಿಂಗ್ಸು ನೋಡಿ, ನಾವು 300 ರೂಪಾಯಿ ಕೊಟ್ಟರು ಇಷ್ಟೊಂದು ಟಾಪಿಂಗ್ಸ್ ಅವ್ರು ಕೊಡಲ್ಲ. ಓಕೆ, ಹಾಯ್ ಫ್ರೆಂಡ್ಸ್, ಇವತ್ತು ಮಾಡೋಣ ಪಿಜ್ಜಾ. ಮನೇಲೇ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಅಂಗಡಿಯಿಂದ ತೊಗೊಂಬನ್ನಿ, ಪಿಜ್ಜಾ ಕಸ್ ಸಿಗುತ್ತೆ. ಅದಕ್ಕೆ ಬೇಕಾಗಿರೋದು ಕಾರ್ನು, ಪನ್ನೀರು, ಟೊಮಾಟೊ, ಕ್ಯಾಪ್ಸಿಕಮ್ಮು, ಈರುಳ್ಳಿ. ಇವನಿಗೆ ಬೇಕಂತೆ ನೋಡಿ. ಏನು ತಿನ್ನಬೇಕೋ? ಪಿಜ್ಜಾ. ಹಾಂ, ಪಿಜ್ಜಾ ಎಷ್ಟು ತಿನ್ನಬೇಕು? 3 ಸಾಕಾ? 3 ತಿಂದೆ ಬೆಳಗ್ಗೆ ಬಾತ್ರೂಮಲ್ಲೇ ಕುತ್ಕೊಂತೀವಿ ಅಷ್ಟೇ. ನಿಮ್ಮ ಮನೇಲಿ ಏನಿದೆ ಅದೇ ಹಾಕೊಂಡು ಮಾಡೋದು. ಅದು ತಗೊಂಬ ಇದು ತಗೊಂಬ ಅವೆಲ್ಲ ಏನಿಲ್ಲ. ಹೆಲ್ತಿಯಾಗಿ ತಿನ್ಬೋದು. ಫಸ್ಟ್ ಆಫ್ ಆಲ್ ಪಿಜ್ಜಾ ತಿನ್ನೋದೇ ಆಚೆ ಕಡೆ ಇಟ್ಸ್ ಡೇಂಜರು. ಓಕೆ, ಬಟ್ ಮನೇಲಿ ಅವಾಗ ಒಂದು ಸತಿ ಮಾಡ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಳಿಗೆ ತಿನ್ನಿಸಿ, ನೀವು ತಿನ್ನಿ, ಬಟ್ ಯಾವಾಗೂ ತಿನ್ನಿಸ್ಬೇಡ್ರಿ. ಚೆನ್ನಾಗಿ ಹಾಕ್ಕೊಳ್ಳಿ ಟೊಮೊಟೊ ಸಾಸ್ನ. ನೋಡಿ, ಇದಕ್ಕೆ ನೀವೇನು ಬೇಕು ಅಂದರೆ ಆ್ಯಡ್ ಮಾಡ್ಕೊಬೋದು. ಸ್ವಲ್ಪ ಮಯೋನೈಸ್ ಹಾಕ್ಕೊಳ್ಳಿ, ಚಿಲ್ಲಿ ಸಾಸ್ ಹಾಕ್ಕೊಳ್ಳಿ, ಸ್ವಲ್ಪ ರೆಡ್ ಸಾಸ್ ಹಾಕ್ಕೊಳ್ಳಿ, ರೆಡ್ ಚಿಲ್ಲಿ ಸಾಸು. ನಿಮ್ಗೇನು ಮನೇಲಿ ಏನಿರುತ್ತೆ ಅದು ಹಾಕ್ಕೊಳ್ಳಿ. ಬಟ್ ಇದೊಂದು ಟಾಪಿಂಗೇ ಸಾಕು, ಇದಾದ್ಮೇಲೆ ಏನೂ ಬೇಕಾಗಲ್ಲ. ಓಕೆ, ಪ್ಲ್ಯಾನಿಂಗ್ ಏನು ಇದ್ದಿಲ್ಲ ಇವತ್ತು ಪಿಜ್ಜಾ ಮಾಡಬೇಕಂತ. ನಮ್ಮ ತಂಗಿ ನಮ್ಮ ತಮ್ಮ ಊರಿಂದ ಬಂದಿದ್ದಾನೆ. ಸಡನ್ನಾಗಿ ಪಿಜ್ಜಾ ಆರ್ಡ್ರ್ ಮಾಡಿಕೊಡು ಅಂದ. ಸೊ ಆರ್ಡ್ರ್ ಮಾಡೋಕ್ಕೆ ಹೋದರೆ, ಒಂದು ಅನ್ಹೆಲ್ತಿ, ಎರಡನೇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಹಿಂಗೆ ನಾವು ಮನೇಲಿ ತಂದು ಮಾಡಿದ್ರೆ ಮನೆ ಮಂದಿ ಎಲ್ಲ ತಿನ್ಬೋದು, ಕಮ್ಮಿ ರೇಟಿಗೆ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಟಾಪಿಂಗ್ಸ್ ಹಾಕ್ಕೊಳ್ಳಿ. ಹಿಂಗೆ ನೋಡಿ, ಇಷ್ಟು ಕೊಡೋದೇ ಇಲ್ಲ. ಅವ್ರು ಕೊಡ್ತಾರೆ 150 ರೂಪಾಯಿ. 4 ಪನ್ನೀರ್ ಪೀಸ್ ಇರುತ್ತೆ. 4 ಜನ ತಿಂದರೆ ಎಲ್ರಿಗೂ ಬರೀ ಒಂದೊಂದು ಪನ್ನೀರ್ ಅಂತ ಅವ್ರು ಲೆಕ್ಕ ಹಾಕ್ಕೊಡ್ತಾರೆ ಎಲ್ಲ ಕಡೆ. ನಾವು ನೋಡಿ, ಎಷ್ಟು ಬೇಕು ಅಷ್ಟು ಪನ್ನೀರ್ ಹಾಕ್ಕೊಬೋದು. ನೋಡಿ, ಹೆಂಗೆ ಬೇಕು ಆ ಥರ ಟಾಪಿಕ್ಸ್ ಹಾಕ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಓಕೆ, ಎಲ್ಲ ಆದಮೇಲೆ ಸ್ವಲ್ಪ ಚೀಸ್ ತುರ್ಕೊಳ್ಳಿ ಮೇಲ್ಗಡೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಲ್ತಿಯಾಗಿ ಮಾಡ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ತಿನ್ನಿ. ನೋಡಿ, ನಾನು ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ ಪಿಜ್ಜಾನ. ನೀವು ಬೇಕಾದ್ರೆ ಏರ್ ಫ್ರೈಯರ್ ಇಲ್ಲ, ಓವನ್ ಇಲ್ಲ ಅಂದರೆ ನೀವು ಕುಕ್ಕರ್ನ ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡ್ಕೊಂಡು ಅದ್ರ ಮೇಲೆ ಈ ಥರ ಟಾಪಿಂಗ್ ಹಾಕಿ 5 ಮಿನಿಟ್ಸ್ ಬಿಡಿ. ತುಂಬ ರೆಡಿಯಾಗಿರುತ್ತೆ, ರೆಡಿಮೇಡ್. ನೋಡಿ ಎಷ್ಟು ಚೆನ್ನಾಗಿದೆ. ಇಷ್ಟು ಟಾಪಿಂಗ್ಸ್ ಹಾಕೋದೇ ಇಲ್ಲ ನಿಮಗೆ. ಇದು ಯೂನಿಕ್ ಕಿಟ್ಟಿ ಪಿಜ್ಜಾ ಸ್ಪೆಷಲ್. ಏನು ತಿನ್ಬೇಕು ಹೇಳು? ಮುದ್ದೆ ಮತ್ತು ಸಾರು, ಬಸ್ಸಾರು, ಉಪ್ಸಾರು, ಹುಳಿಕಾಳು ಎಲ್ಲ ತಿನ್ನಬೇಕು. ತಿಂಗ್ಳಿಗೆ ಒಂದ್ಸತಿ ತಿನ್ನಬೇಕು. ಅರ್ಥ ಆಯ್ತಾ? ಎಲ್ಲರೂ ಹಂಗೆ ಮಾಡಿ ಮಕ್ಕಳ. ಓವನ್ನ 180 ಡಿಗ್ರಿಯಲ್ಲಿ ಪ್ರೀಹೀಟ್ ಮಾಡ್ಕೊಳ್ಳಿ. ಒಂದು 2 ಮಿನಿಟ್ಸ್ಗೋಸ್ಕರ ಪ್ರೀಹೀಟ್ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. 2 ಮಿನಿಟ್ಸ್. ಏರ್ ಫ್ರೈಯರಿಂದ ಏನು ಇಂಪಾರ್ಟೆಂಟ್ ಅಂದರೆ, ಜಾಸ್ತಿ ಆಯಿಲ್ ಹಾಕೋದು ಬೇಕಾಗಿಲ್ಲ, ಏನಿರಲ್ಲ. ಜಾಸ್ತಿ ಎಣ್ಣೆ, ನೀವು ಆರಾಮಾಗಿ ಎಣ್ಣೆ ಇಲ್ದೇ ಊಟ ಹೆಲ್ತಿಯಾಗಿ ಮಾಡ್ಕೊಬೋದು. ಒಂದು ಎಲ್ಲರ ಮನೇಲಿದ್ದರೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೂ ಕುಕ್ಕರಲ್ಲಿ ಮಾಡ್ಕೊಬೋದು. ಕುಕ್ಕರಲ್ಲಿ ಪ್ರೀಹೀಟ್ ಮಾಡಿಬಿಟ್ಟು ಅದ್ರ ಮೇಲೆ ಇಡಿ. ತುಂಬ ಚೆನ್ನಾಗಿರುತ್ತೆ. ಮೇಲಂದರೆ ಒಳಗಡೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ. ಸೊ ಟಾಪಿಂಗ್ ಆಗಿರುವ ಪಿಜ್ಜಾನ ಇದರೊಳಗಡೆ ಇಟ್ಕೊಳ್ಳಿ. ಪ್ರೀಹೀಟ್ ಮಾಡಿದ್ಮೇಲೆ ಟಕ್ಕಂತ ಹಾಕಿ ಆನ್ ಮಾಡಿ 180 ಡಿಗ್ರಿಯಲ್ಲಿ ಇಡಿ. 180 ಡಿಗ್ರಿಯಲ್ಲಿ ಇಟ್ಬಿಟ್ಟು 10 ನಿಮಿಷ ಕುಕ್ ಮಾಡಿ. ಮಧ್ಯೆ ನೋಡ್ಕೊತಾರೆ, ಸುಟ್ಟೋಗುತ್ತಾ ಇಟ್ಟೋಗುತ್ತಾ. ಒಂದು 5 ಮಿನಿಟ್ಸ್ಗೆ ತೆಗ್ದು ನೋಡಿ. ನಿಮ್ಗೆ ಎಷ್ಟು ಬೇಕು ಬರ್ನು ಅದನ್ನ ನೋಡಿ ನೀವು ತಿನ್ನಿ. ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೋಡ್ಕೊಳ್ಳಿ. ಸೂಪರ್ ಆಗಿರಿ, ಖುಷಿಯಾಗಿರಿ. ಯಾವಾಗ ಯೂನಿಕ್ ಕಿಟ್ಟಿ ಹೇಳೋದು ಒಂದೇ, ಬಿ ಹ್ಯಾಪಿ, ಕೀಪ್ ಎವ್ರಿ ಒನ್ ಹ್ಯಾಪಿ. ತುಂಬ ಚೆನ್ನಾಗಿರಿ, ಖುಷಿಯಾಗಿರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮನೇಲಿ ಮಾಡ್ಕೊತೀನಿ. ಆದಷ್ಟು ಆಚೆ ತಿನ್ನೋಕ್ಕಿಂತ ಮನೇಲೇ ಮಾಡ್ಕೊತೀನಿ. ಫ್ಯಾಮಿಲಿಗೆ ತಿನ್ನಿಸಿ, ತುಂಬ ಚೆನ್ನಾಗಿರುತ್ತೆ, ಖುಷಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, 7 ನಿಮಿಷಕ್ಕೆ ಬಿಸಿ ಪಿಜ್ಜಾ ರೆಡಿ.
ಪಿಜ್ಜಾ ಡಾಮಿನೋಸ್ ಸ್ಟೈಲ್ ಪಿಜ್ಜಾ ಅಲ್ಲ, ಇದು ಯೂನಿಕ್ ಇಟ್ಟಿ ಸ್ಟೈಲ್. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಜಸ್ಟ್ 5 ಮಿನಿಟ್ಸಲ್ಲಿ ಪಿಜ್ಜಾ ರೆಡಿ ಆಗಿದೆ ಫ್ರೆಂಡ್ಸ್. ಮನೆಯಲ್ಲೇ ಮಾಡಿರುವ 10 ನಿಮಿಷದಲ್ಲಿ ಬಿಸಿ ಬಿಸಿ ಪಿಜ್ಜಾ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೋಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬೊಬ್ಬರು ಒಂದೊಂದು ಪಿಜ್ಜಾ ತಿಂದಾಕ್ತೀರ, ಬಟ್ ಟೇಸ್ಟ್ ಹೆಂಗಿದೆ ಅಂದರೆ ಒಬ್ಬರು ಒಂದೊಂದು 3 ಪಿಜ್ಜಾ ತಿಂತೀರ 100%. ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆರಿಗನ್ ಹಾಕ್ಕೊಳ್ಳಿ, ಅದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಮನೇಲಿದ್ದರೆ ಹಾಕ್ಕೊಳ್ಳಿ, ಇಲ್ಲ ಬೇಡ. ಆರಿಗನ್ ಇಲ್ಲ ಅಂದರೆ ಚಿಲ್ಲಿ ಫ್ಲೇಕ್ಸ್ಗೆ. ಹೆಂಗಿದೆ ಬ್ರದರ್? ಸೂಪರ್. ಹೆಂಗಿದೆಯಮ್ಮ? ಸೂಪರ್ ಆಗು. ಓವರ್ ಆ್ಯಕ್ಟಿಂಗ್ ಜಾಸ್ತಿನೇ ಮಾಡ್ತಾ ಇದ್ದೀನಮ್ಮ.